ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಆಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನೆಲ್ಲ ಆಯಿತು ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಲ್ಲಿ ಶಾಂತಿ ರೂಮ್ ಬಾಗಿಲು ಹಾಕೊಂಡು ಒಳಗಡೆ ಕೂತಿರ್ಬೇಕಾದ್ರೆ ಆಚೆ ಮನೋಜ ಮತ್ತು ಹಾಗೂ ಕಸ್ತೂರಿನೂ ಆಚೆ ನಿಂತ್ಕೊಂಡು ಸಮಾಧಾನ ಮಾಡಿ ಶಾಂತಿನ ಆಚೆ ಕರೆಯೋಕ್ಕೆ ಅಂತ ಮಾತಾಡ್ತಾ ಇರ್ತಾರೆ. ಬಾಗಿಲು ತೊಟ್ಟಿ ಕರಿತಾನೆ ಇರ್ತಾರೆ. ಶಾಂತಿ ಬಾ ಆಚೆ, ನಿನ್ನ ತಪ್ಪಿರೋದಕ್ಕೆ ತಾನೇ ಅಣ್ಣ ಆಗಲ್ಲ ಮಾತಾಡಿದ್ದು, ಅವ್ರದ್ದೆಲ್ಲ ಏನು ತಪ್ಪಿತ್ತು ಅವ್ರು ಮಾತಾಡಿದ್ರಲ್ಲಿ, ಇನ್ನು ಬಾ ಆಚೆ ಏನಾಗಿದೆ ಅಂತ ಫಸ್ಟ್ ಮಾತಾಡೋಣ ಅಂತ ಎಲ್ಲ ಹೇಳಿ ಆಚೆ ಕರ್ಸೋಕ್ಕೆ ಅಂತ ಎಲ್ಲ ಹೇಳಿ ಮಾತಾಡ್ತಾ ಇರ್ತಾರೆ. ಈ ಕಡೆ ಮನೋಜ್ ಇದನ್ನು ಅಯ್ಯೋ ಹೊರಗಡೆಯಿಂದ ಏನೂ ಸೌಂಡ್ ಬರ್ತಿಲ್ಲ, ಅಮ್ಮ ಏನಾದರೂ ಮಾಡ್ಕೊಂಡಿರ್ತಾರೆ, ನನ್ನ ಕೈಯಲ್ಲಿ ಆಗ್ತಿಲ್ಲ ತಡೆಯೋದಕ್ಕೆ, ನಾನು ಏನಾದರೂ ಮಾಡಬೇಕು ಅಂತ ಹೇಳಿ ಡೋರ್ನ ಹೊಡೆಯೋಕ್ಕೆ ಅಂತ ಪ್ಲ್ಯಾನ್ ಮಾಡ್ತಿರ್ತಾನೆ. ಆದರೆ ಹೊಡೆಯೋಕ್ಕೆ ಹೋದಾಗ ಅವನಿಗೆ ಏಟಾಗಿ ಕೆಳಗೆ ಬಿದ್ದೋಗ್ತಾನೆ. ಆಗ ಎಲ್ಲರೂ ಬಂದು ಎತ್ತುತ್ತಾರೆ ಆ ಮನೋಜನ್ನು. ನಿನ್ಗೆ ಗೊತ್ತಾಗಲ್ವಾ, ನಿನಗೆ ಹಂಗೆಲ್ಲ ಮಾಡ್ತೀಯ? ಅದಕ್ಕೆ ಸೂರ್ಯ ಇದ್ದಾನೆ, ನೀನೇನು ದೊಡ್ಡಿದ್ದ ಹಂಗೆಲ್ಲ ಮಾಡ್ತಿಲ್ಲ, ಸುಮ್ಮನೆ ಇರೋದಕ್ಕಾಗಲ್ವಾ, ಬರ್ತಾರೆ, ಏನಾಗಲ್ಲ ನಿನಗಿರು ಅಂತ ಹೇಳ್ತಿರ್ತಾರೆ. ಅದಕ್ಕೇ ಕಸ್ತೂರಿ ಅವ್ರು ಇದ್ದವರು ಶಾಂತಿ ಬಾಯಿ ನಿನಗೆಲ್ಲರೂ ಕರಿತಿರ್ತಾನೆ ಬಾ ಅಂತೆಲ್ಲ ಹೇಳಿ ಕರಿತಾ ಇರ್ತಾರೆ. ಅದಕ್ಕೆ ಮನೋಜ್ ಹೇಳ್ತಾನೆ, ಅಮ್ಮ ಇನ್ನೊಂದ್ಸಲ ನಾನು ಡೋರ್ ಹೊಡೆದ್ರೆ ನನ್ನ ಶೋಲ್ಡ್ರನ್ನೇ ಕಟ್ಟಾಗುತ್ತೆ ಅಮ್ಮ, ಪ್ಲೀಸ್ ಅಮ್ಮ ಆಚೆ ಬಾ ಅಮ್ಮ, ಡೋರ್ ತಕ್ಕೊಂಡು ಆಚೆ ಬಾ ಅಂತ ಹೇಳ್ತಾ ಇರ್ತಾನೆ. ಅದೇ ಟೈಮ್ಗೆ ಶಾಂತಿ ಡೋರ್ ಓಪನ್ ಮಾಡ್ತಾಳೆ. ಅಮ್ಮ ಡೋರ್ ಓಪನ್ ಮಾಡಿದ್ರೆ ಅಮ್ಮಂಗೇನೂ ಆಗಿಲ್ಲ ಅಂತ ಎಲ್ಲ ಮಾತಾಡ್ತಾ ಇರ್ತಾರೆ. ಆವಾಗ ಶಾಂತಿ ಆಚೆಯಿಂದ ಕೈ ಹಾಕ್ಬಿಟ್ಟು ಕೈ ಕೊಡ್ತಾ ಇರ್ತಾಳೆ. ಆದರೆ ಮನೋಜಿಗೆ ಸಿಕ್ಕಿ ಮನೋಜಿಗೆ ಕಪಾಳಿಗೆ ಬರ್ಸಿ ಆ ಕಡೆ ಕಳಿಸ್ತಾಳೆ. ಆಗ ಮತ್ತೆ ಕಸ್ತೂರಿಯವ್ರಿಗೆ ಕೈ ಕೊಟ್ಬಿಟ್ಟು ಕಸ್ತೂರಿನ ಒಳಗಡೆ ಕರ್ಕೊಳ್ಳೋ ಥರ ಎಳಿತಾ ಇರ್ತಾರೆ. ಅವ್ರನ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಆಗ ಎಲ್ರಿಗಿದ್ದಾರೆ, ಹಬ್ಬ ಅಮ್ಮಂಗೇನೂ ಆಗಿಲ್ಲ, ಅಮ್ಮ ಪರವಾಗಿಲ್ಲ ಚೆನ್ನಾಗಿದ್ದಾರೆ ಅಂತ ಅಂದ್ಕೊತಾ ಇರ್ತಾರೆ. ಅದೇ ಟೈಮ್ಗೆ ಆಗ ಮನೋಜ್ ಇದ್ದಾನೆ, ರೋಹಿಣಿ ಅಮ್ಮಂಗೇನೂ ಆಗಲ್ಲ ತಾನೆ, ಅಮ್ಮ ಬರ್ತಾರೆ ತಾನೆ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೇ ರೋಹಿಣಿ ಇದ್ದಾಳೆ, ಅಮ್ಮಂಗೇನೂ ಆಗಲ್ಲ, ಕಸ್ತೂರಿ ಆಂಟಿ ಹೋಗಿದ್ದಾರಲ್ಲ ಅವರೆಲ್ಲ ಮಾತಾಡ್ತಾರೆ, ನೀವು ಸಮಾಧಾನವಾಗಿರಿ ಅಂತ ರೋಹಿಣಿ ಹೇಳ್ತಾ ಇರ್ತಾಳೆ. ಅದೇ ಟೈಮ್ಗೆ ಶ್ರುತಿ ಇದ್ದಳು, ರವಿ ಈಗೆಲ್ಲ ಅಮ್ಮ ಸರಿ ಇದ್ದಾರಲ್ಲ, ನಾನು ಹೋಗಿ ಮಲ್ಕೊಂಡು ನನಗೆ ನಿದ್ದೆ ಬರ್ತಿದೆ, ನೈಟೆಲ್ಲ ನನಗೆ ನಿದ್ದೆಯಿಂದ ಎದ್ದಿರೋದಕ್ಕಾಗಲ್ಲ ಅಂತ ಹೇಳ್ತಿರ್ತಾಳೆ. ಪ್ಲೀಸ್ ಅದಕ್ಕೆ ರವಿ ಇದ್ದವನು, ಅಮ್ಮ ತಾನೇ ಹೋಗಿರೋದು, ಸ್ವಲ್ಪ ತಿರು ನೋಡೋಣ ಏನಾಗುತ್ತೆ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಮೀನಾ ಇದ್ದಳು, ಕಸ್ತೂರಿ ಆಂಟಿ ಒಳಗಡೆ ಹೋಗಿ ತುಂಬ ಹೊತ್ತಾಯಿತು, ಏನೂ ಸೌಂಡ್ ಬರ್ತಿಲ್ಲ, ಏನೂ ಮಾತಾಡ್ತಾ ಇಲ್ಲ, ಅತ್ತೆ ಕೂಡ ಆಚೆ ಬರ್ತಿಲ್ಲ, ಏನು ಮಾಡೋದು ಅಂತ ಹೇಳ್ತಿರ್ಬೇಕಾದ್ರೆ ಸೂರ್ಯ ಇದ್ದವನು, ಅವರಿಗೆ ನಾಚಿಕೆ ಆಗಿದೆ, ನಮಗೆ ಮುಖ ಕೊಟ್ಟು ಮಾತಾಡೋಕೆ ಅವ್ರಿಗೆ ಇಷ್ಟ ಇಲ್ಲ, ಅದಕ್ಕೇನು ಒಳಗಡೆ ಕೂತ್ಕೊಂಡಿದ್ದಾರೆ ಅಂತ ಸೂರ್ಯ ಹೇಳ್ತಾ ಇರ್ತಾನೆ. ಅಯ್ಯೋ ಅದಕ್ಕೆ ಮೀನಾ ಇದ್ದಳು, ಮಾವ ಕೂಡ ಮಾತಾಡಿದೆ ಚೆನ್ನಾಗಿರ್ತಿತ್ತು, ಮಾವ ಮಾತಾಡಿಲ್ಲ ಅಂತ ಅತ್ತೆ ಕೂಡ ಬೇಜಾರಾಗಿದ್ದಾರೆ ಅಂತ ಮೀನಾ ಹೇಳ್ತಾ ಇರ್ತಾಳೆ. ಆಗ್ತಿದೆ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ಅಂತ ಮೀನಾ ಹೇಳ್ತಾಳೆ. ಅದಕ್ಕೆ ಸೂರ್ಯ ಇದ್ದನು, ಸಕ್ಕರೆ ಬಂದಮೇಲೆ ಗೊತ್ತಾಗುತ್ತೆ, ಸ್ವಲ್ಪ ಸುಮ್ಮನೆ ಇರು ಅಂತ ಹೇಳ್ತಾನೆ. ಅದಕ್ಕೆ ಮೀನಾ ಇದ್ದಳು, ಇಷ್ಟೊತ್ತಾದರೂ ಬರಲಿಲ್ಲ ರೀ ಅಂತ ಹೇಳ್ತಿರ್ತಾಳೆ. ಇದೆಲ್ಲ ಏನು ಗೊತ್ತಾಯ್ತಲ್ಲ ಟ್ರಿಕ್ಕು, ಏನೂ ಆಗಿಲ್ಲ, ನಂದೇನು ಪ್ರಾಬ್ಲಮೇ ಇಲ್ಲ ಅನ್ನೋ ಥರ ತೋರಿಸ್ಕೊಳ್ಳೋದಕ್ಕೆ ಈ ಥರ ನಾನು ಮಾಡ್ತಿರೋದು, ನೀನು ಸ್ವಲ್ಪ ಸುಮ್ಮನೆ ನಿಂತ್ಕೊ ಅಂತ ಸೂರ್ಯ ಮೀನಿಗೆ ಹೇಳ್ತಾ ಇರ್ತಾನೆ. ಅದೇ ಟೈಮಿಗೆ ಕಸ್ತೂರಿ ರೂಮಿಂದ ಆಚೆ ಬರ್ತಾಳೆ. ಅದಕ್ಕೆ ಶಾಂತಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹ್ಯಾಂಡ್ ಶೇಕ್ ಮಾಡೋಕ್ಕೆ ಅಂತ ಕೈ ಕೊಡ್ತಾಳೆ. ಆವಾಗ ಅವಳು ಕಸ್ತೂರಿ ಕೈ ಇಟ್ಕೊಂಡು ಹೇಳ್ತಾಳೆ. ಆಗ ಶಾಂತಿ ಆಚೆ ಬರ್ತಾಳೆ. ಆಗ ಎಲ್ರಿಗೂ ಖುಷಿ ಆಗುತ್ತೆ. ಆಗ ಅದೇ ಟೈಮ್ಗೆ ಮನೋಜ್ ಹೋಗ್ಬಿಟ್ಟು ಅವ್ರ ಅಮ್ಮನ ತಪ್ಕೊಳಕ್ಕೆ ನೋಡಿದಾಗ ಅವ್ರ ಅಮ್ಮ ಅವಳನ್ನ ದೂಕ್ಬಿಟ್ಟು ಕೆಳಗೆ ಬೀಳಿಸ್ಬಿಟ್ಟು ಅವನ್ನ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾರೆ. ಆಗ ಎಲ್ರಿಗೂ ಖುಷಿಯಾಗಿ ಅವಳು ಆಚೆ ಬಂದಿದ್ದಾಳೆ ಅಂತ ಖುಷಿಯಾಗಿ ಎಲ್ಲರೂ ಇರ್ತಾರೆ. ಅದೇ ಟೈಮ್ಗೆ ಕಸ್ತೂರಿ ಕರ್ಕೊಂಡೋಗಿ ಶಾಂತಿನ ಹೋಗಿ ಮಾತಾಡು ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೇನೆ ಇಲ್ಲ ಅವ್ರು ಮಾತಾಡಲ್ಲ ಅಂತ ಅವರೇ ಹೇಳ್ತಾರೆ, ನಾನೇನಕ್ಕೆ ಮಾತಾಡಬೇಕು ಅಂತ ಹೇಳ್ತಿರ್ತಾಳೆ ಶಾಂತಿ. ಅದಕ್ಕೇನೆ ಕಸ್ತೂರಿ ಇದ್ದವಳು, ನಿಂದೆ ತಪ್ಪಿರುತ್ತಾನೆ, ಮಾತಾಡಿ ಏನಾಗಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಶಾಂತಿ ಇದ್ದವಳು, ನಾನು ಮಾತಾಡೋದು ನನಗೆ ಸ್ವಾಭಿಮಾನ ಇದೆ ಅಂತ ಹೇಳ್ತಾಳೆ. ಅದಕ್ಕೇನೆ ಅವನಿದ್ದನೋ, ಮಾನ ಮರ್ಯಾದೆ ಇಲ್ದಿರೋರಿಗೆ ಸ್ವಾಭಿಮಾನ ಬೇರೆ ಇದೆಯಾ, ಮಾತಾಡಲಿ ಬಿಡಿ ಅಂತ ಹೇಳ್ತಿರ್ತಾನೆ ಅವನು. ಅದಕ್ಕೆ ಕಸ್ತೂರಿ ಇದ್ದವಳು, ಮನೋಜ್ ಮೇಲೆ ಪ್ರೀತಿ ಇರೋದಕ್ಕೋಸ್ಕರ ಇವಳು ಈ ಥರ ತಪ್ಪು ಮಾಡಿದ್ದಾಳೆ ಅಷ್ಟೇ ಅಣ್ಣ, ಅವಳನ್ನ ಕ್ಷಮಿಸ್ಬಿಡಿ, ಅವಳನ್ನ ಮಾತಾಡಿ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಅವನಿದ್ದನು, ಅಯ್ಯೋ ಅಮ್ಮ ಮಗ ಇಬ್ಬರು ರಾವಣ ಸೂಪರ್ ಹಾಕಿದ್ದಾರೆ, ತಪ್ಪ ಮೇಲೆ ತಪ್ಪು ಮಾಡ್ತಾನೆ ಇದ್ದಾರೆ, ನಾನಂತ ಎಷ್ಟು ಅಂತ ಕ್ಷಮಿಸ್ಲಿ ಹೇಳಿ ನೀವೇ ಅಂತ ಹೇಳ್ತಿರ್ತಾನೆ. ಅಯ್ಯೋ ಅವಳಿಗೆ ಗೊತ್ತಿಲ್ಲ ಆ ಥರ ತಪ್ಪು ಮಾಡಿದ್ರೆ, ನೀವು ದೊಡ್ಡವರಾಗಿ ನೀವು ತಿಳಿದವರಾಗಿ ನೀವು ಅವ್ರನ್ನ ತಿದ್ದಿ ನೀವು ಕ್ಷಮಿಸ್ಬೋದಲ್ವಾ ಅಂತ ಕಸ್ತೂರಿ ಹೇಳ್ತಿರ್ತಾಳೆ. ಅದಕ್ಕೆ ಅವನಿದ್ದ, ನಾನು ಎಷ್ಟೊಂದು ತಿದ್ದೆ ಹೇಳಿ ಬೈದು ಹೇಳ್ದೆ, ತಿಳ್ಕೊಂಡಿಲ್ಲ, ಬುದ್ಧಿ ಹೇಳ್ದೆ, ಅದನ್ನು ಅರ್ಥ ಮಾಡ್ಕೊಂಡಿಲ್ಲ, ಕೈ ಹಿಡ್ದು ಜೊತೆಗೆ ಬಂದಿರೋವಳು, ವಂಶೋದ್ಧಾರಕ್ಕೆ ಅವಳ ಮೇಲೆ ಕೈ ಮಾಡೋದಕ್ಕೆ ನನಗೆ ಎಷ್ಟೋ ವರ್ಷ ನನಗೆ ಅನ್ನ ಬೇಯಿಸಾಕಿದ್ದಾಳೆ ಅವಳ ಮೇಲೆ ಕೈ ಮಾಡೋದಕ್ಕೆ ನನಗೆ ಮನಸ್ಸು ಬಂದಿಲ್ಲ ಅಮ್ಮ, ಅದಕ್ಕೆ ನಾನು ಅವಳಿಗೆ ತಿರಸ್ಕಾರ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಅದಕ್ಕೆ ಕಸ್ತೂರಿ ಇದ್ದವಳು, ಕ್ಷಮಿಸ್ಬಿಡಿ ಅಣ್ಣ, ನೀವು ಅಂತ ಎಷ್ಟೊಂತ ಸಾಧಿಸ್ತೀರ ಹೇಳಿ, ನೀವು ಮಾತಾಡಿಸಿ ಅಂತ ಹೇಳ್ತಿರ್ತಾಳೆ. ಅಯ್ಯೋ ನನ್ನ ಓಡ್ಬೇಕಾದಿದ್ದಾಳ ಅಥವಾ ನನ್ನಿನ್ನ ಕ್ಷಮೆ ಕೇಳ್ತಿದ್ದಾಳೆ, ನಂದೇನಾದರೂ ತಪ್ಪಿದೆ ಇಲ್ಲ ತಾನೇ, ಕತ್ತಿರೋದು ಯಾರ್ದು ಮೀನಿಂದ ತಾನೇ ಒಡವೆ, ಮೀನಿನ ಹತ್ರ ಹೋಗ್ಬಿಟ್ಟು ಕ್ಷಮೆ ಕೇಳಿ, ಅದು ಕಾಲು ಊರಿಗೆ ಕ್ಷಮೆ ಕೇಳಿ, ಅವಾಗ ನಾನು ಒಪ್ಕೊತೀನಿ, ಅವಾಗ ನಾನು ಅವಳ ಮಾತಾಡಿಸ್ತೀನಿ ಅಂತ ಅವನು ಹೇಳ್ತಿರ್ತಾನೆ. ಅದಕ್ಕೆ ಶಾಂತಿದ್ದವಳು, ಏನಂದ್ರಿ, ನಾನು ಇವಳತ್ರ ಕ್ಷಮೆ ಕೇಳಬೇಕಾ ಅಂತ ಕೇಳ್ತಾಳೆ. ಅದಕ್ಕೆ ಅವನಿದನ್ನು, ಹೌದು ಬರೀ ಕ್ಷಮೆ ಎಲ್ಲ, ಎಲ್ಲರೂ ಮುಂದೆ ಕಾಲು ಮಂಡಿ ಊರಿ ಅವಳ ಹತ್ರ ಕ್ಷಮೆ ಕೇಳಬೇಕು, ಯಾಕೆಂದರೆ ನೀನು ಅವಳು ಒಡವೆ ತೊಗೊಂಡಿದ್ದೀಯ ಅದಕ್ಕೆ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಅವಳಿಗೆ ತುಂಬ ಕೋಪ ಬರುತ್ತೆ. ಶಾಂತಿಗೆ ಗುರಾಯಿಸ್ಕೊಂಡು ಮೀನನ್ನೇ ನೋಡ್ತಾ ಇರ್ತಾಳೆ.
ಅದಕ್ಕೆ ಶಾಂತಿ ಹೋಗ್ಬಿಟ್ಟು ಮೀನನ ಹತ್ರ ಹೋಗಿ ನಿಂತ್ಕೊಂಡು, ನೀನು ಇದಕ್ಕೋಸ್ಕರ ಇಷ್ಟು ದಿನಕ್ಕೋಸ್ಕರ ಕಾಯ್ತಿದ್ದೆ ಅಲ್ವಾ, ನನ್ನ ಮಂಡಿಯವ್ರು ನಿನ್ನ ಹತ್ರ ಕ್ಷಮೆ ಕೇಳಬೇಕು ಅಂತ, ಎಷ್ಟು ದಿನದಿಂದ ಆಸೆ ಇಟ್ಕೊಂಡಿದ್ದೆ ಇದು ನೀನು ಅಂತ ಶಾಂತಿ ಕೇಳ್ತಾ ಇರ್ತಾಳೆ. ಅದಕ್ಕೆ ಮೀನು ಅಂತಾಳೆ, ಅಯ್ಯೋ ಇಲ್ಲ ಅತ್ತೆ, ನಾನು ಈ ಥರ ಎಲ್ಲ ಆಸೆ ಇಟ್ಕೊಂಡು ನನಗೆ ಈ ಥರ ಎಲ್ಲ ಬೇಡ, ಅಯ್ಯೋ ಬಾಬಾ ನೀವಾದರೂ ಹೇಳಿ ನನಗೆ ಈ ಥರ ಎಲ್ಲ ಇಷ್ಟ ಇಲ್ಲ ಅಂತ ಹೇಳ್ತಿರ್ತಾಳೆ. ಅದಕ್ಕೇ ಸೂರ್ಯ ಇದ್ದವನು, ಏಯ್ ಸುಮ್ಮನೆ ಇರೆ, ಅವ್ಳು ಕ್ಷಮೆ ಕೇಳೋದ್ರಲ್ಲಿ ಏನು ತಪ್ಪಿದೆ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ರೋಹಿಣಿ ಇದ್ದಳು, ನೀವೇನು ರೀ ಎತ್ತು ತಾಯಿ ಹತ್ರ ಕ್ಷಮೆ ಕೇಳೋದಕ್ಕೆ ಕೇಳ್ತಿದ್ದೀರಾ ನೀವು ಅಂತ ಸೂರ್ಯನ ಕೇಳ್ತಿರ್ತಾಳೆ. ಅದಕ್ಕೆ ಸೂರ್ಯ ಇದ್ದನು, ಯಾಕೆ ನಿನ್ನ ಗಂಡನಿಗೋಸ್ಕರ ತಾನೇ ತಪ್ಪು ಮಾಡಿರೋದು, ಕೇಳೋದ್ರಲ್ಲಿ ಏನು ತಪ್ಪಿದೆ ಅಂತ ಸೂರ್ಯ ಜೋರಾಗಿ ಮಾತಾಡ್ತಾ ಇರ್ತಾನೆ. ಅದಕ್ಕೇ ನಾವೆಲ್ಲ ಮನೆಯವರೇ ಅಲ್ವಾ, ನಮ್ಮ ಹತ್ರ ಕ್ಷಮೆ ಕೇಳೋದ್ರಲ್ಲಿ ಏನು ತಪ್ಪಿದೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಶ್ರುತಿ ಇದ್ದವಳು ರವಿ ಸ್ಟೋರಿ ಟ್ವಿಸ್ಟ್ ಇದೆ ಅಂತ ಹೇಳ್ತಿರ್ತಾಳೆ. ಅದಕ್ಕೇನೆ ಶಾಂತಿ ಇದ್ದವಳು, ಇದಕ್ಕೆಲ್ಲ ಮೀನನೇ ಕಾರಣ, ನೀನೇ ಕಾರಣ ಇದು ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಅಯ್ಯೋ ಅತ್ತೆ ನಾನಾ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಸೂರ್ಯ ಇದ್ದವನು, ಯಾಕೆ ನಿನ್ನ ಮಗ ಮಾಡಿದ ತಪ್ಪಿಗೆ ಇವಳು ಮೀನನ್ನ ಹೆಂಗೆ ಹೇಳ್ತಿದ್ಯಾ ನೀನು, ಯಾಕೆ ಅವ್ನ ಬಿಸ್ನೆಸ್ ಲಾಸ್ ಆದರೆ ಅದು ಮೀನ ಕಾರಣನಾ, ಅಥವಾ ಅವ್ನು ನಿನ್ನ ಹತ್ರ ಬಂದು ಬೇಡ್ಕೊಂಡಿದ್ದಕ್ಕೆ ಅದು ಮೀನ ಕಾರಣನಾ, ಅಥವಾ ಅವನ ಹತ್ರ ಇರೋ ಬರೋ ಒಡವೆ ಎಲ್ಲ ಕೊಡ್ಕಳಿಸ್ತಲ್ಲ ಅವನ ಹತ್ರ ಅದಕ್ಕೆ ಮೀನ ಕಾರಣನಾ ಅಂತ ಸೂರ್ಯಗೆ ಜೋರಾಗಿ ಕೇಳ್ತಾ ಇರ್ತಾನೆ. ಇವಾಗ ನಮಗೆ ಯಾರಿಗೂ ಗೊತ್ತಿಲ್ಲದಿರೋ ಒಡವೆ ತೊಗೊಂಡೋಗಿ ಒಡವೆ ಅಂಗಡಿಲಿ ಅದರಿಂದಲ್ಲ ಅದಕ್ಕೆಲ್ಲ ಮೀನ ಕಾರಣನಾ ಅಂತ ಹೇಳ್ತಿರ್ತಾನೆ. ಅಲ್ಲ, ರೋಡಲ್ಲಿ ಚೈನ್ ಕಿತ್ಕೊಂಡು ಹೋಗೋದಕ್ಕೆ ಈ ಹಲ್ಕಟ್ಗೂ ಏನು ವ್ಯತ್ಯಾಸ ಇದೆ ಹೇಳು, ಎಲ್ಲದಕ್ಕೂ ಮೀನನ್ನೇ ಹೇಳಿದ್ಯಲ್ಲ, ಇದ್ರಲ್ಲಿ ಮೀನಲ್ಲಿ ಏನು ಪಾತ್ರ ಇದೆ ಹೇಳು ಅಂತ ಸೂರ್ಯ ಶಾಂತಿಗೆ ಕೇಳ್ತಾ ಇರ್ತಾನೆ. ಅದಕ್ಕೆ ಶಾಂತಿ ಇದೆಲ್ಲ ಫುಲ್ ಗುರಾಯಿಸ್ಕೊಂಡು ನೋಡ್ತಾ ಇರಬೇಕಾದ್ರೆ ಮನೋಜ್ ಇದ್ದವನು, ಹೇಗೆ ನಿನ್ನ ಕೊಬ್ಬಳಿಗೆ ಹೆಂಡತಿ ಇರೋದು ಅಂತ ಮನೋಜ್ ಕೇಳ್ತಾ. ಅದಕ್ಕೆ ಸೂರ್ಯ ಇದ್ದನು, ಹೌದು ನಾನು ನಿನ್ನ ಜೊತೆ ಇರೋದು ಕುತಂತ್ರಿ ಇರೋದು, ನನ್ನ ಜೊತೆ ಇರೋದು ನನ್ನ ಹೆಂಡತಿ ಅಂತ ಹೇಳ್ತಿರ್ತಾನೆ. ಅದೇ ಟೈಮ್ಗೆ ಅವ್ರ ಮಾವ ಬಂದುಬಿಟ್ಟು, ತಾಯಿ ಅದಳು ತಪ್ಪು ತಿದ್ದು ಎಲ್ಲ ಹೇಳಬೇಕು ಮಕ್ಕಳಿಗೆ, ಅವಳೇ ತಪ್ಪಾಗಿ ತಿದ್ದಿ ಹೇಳ್ಕೊಟ್ರೆ ಮಕ್ಕಳು ಇನ್ನೇನು ಕಲಿತಾರೆ ಹೇಳು. ಕಸ್ತೂರಿ ಅಮ್ಮ, ನಾನು ಗಟ್ಟಿಯಾಗಿ ಹೇಳ್ತೀನಿ, ಈ ಮನೇಲಿ ಏನೇ ನಡೆದ್ರೂ ಏನೇ ನಡೀತಿದ್ದೆ ಅದಕ್ಕೆಲ್ಲ ಕಾರಣ ಇಲ್ಲಿ ನಿಂತಿದ್ದಾಳಲ್ಲ ನೋಡಿ, ಇವಳದೇ ಕಾರಣ ಅಂತ ಶಾಂತಿ ಕಡೆ ಬೆರಳು ಮಾಡಿ ತೋರಿಸಿ ಹೇಳ್ತಿರ್ತಾನೆ ಅವ್ರ ಮಾವ. ಮನೆ ಅವಳ ಹೆಸ್ರಲ್ಲಿರಬೇಕಾದ್ರೆ ಇಲ್ಲಿರೋರಿಗೆ ಯಾವುದಕ್ಕೂ ಸಂಬಂಧನೇ ಇಲ್ಲ. ಆದರೆ ಗಂಡ ಬೇಕು ಅನ್ನೋದಾದರೆ ಅವಳ ಮನಸ್ಸಲ್ಲಿ ಇತ್ತು ಅಂದರೆ ಅವಳಿಗೆ ಬೇಕೇ ಬೇಕು ಅನ್ನೋದಾದರೆ ಎಲ್ಲರ ಮುಂದೆ ಮೀನಿಗೆ ಕ್ಷಮೆ ಕೇಳಬೇಕು ಅಷ್ಟೇ ಅವಳು ಅಂತ ಹೇಳ್ತಿರ್ತಾನೆ. ಅದಕ್ಕೆ ಶಾಂತಿ ಹೋಗ್ತಾ ಇರಬೇಕಾದ್ರೆ ಆಮೇಲೆ ಮತ್ತೆ ರಿಟರ್ನ್ ಬಂದು ಮೀನಿನ ಹತ್ರ ಬಂದುಬಿಟ್ಟು, ನಾನು ಸಕ್ಕರೆ ಬೈಲು ಶಾಂತಿ ಕಣೆ, ನನ್ನ ಕೈ ಕಾಲು ಬಿದ್ದೋದ್ರೂ ನಾನು ನಿನ್ನ ಹತ್ರ ಕ್ಷಮೆ ಕೇಳಲ್ಲ ಅಂತ ಹೇಳ್ತಾಳೆ. ನನ್ನ ನಾಲ್ಗೆ ಸೌದೋದ್ರೂ ನಾನು ಇವಳ ಹತ್ರ ಕ್ಷಮೆ ಕೇಳಲ್ಲ, ನನ್ನ ಪ್ರಾಣ ಹೊಟ್ಟೋದ್ರೂ ನಾನು ಇವಳ ಹತ್ರ ತಲೆಬಾಗಿ ನಿಲ್ಲಲ್ಲ. ಅದೇ ಟೈಮಿಗೆ ಕಸ್ತೂರಿ ಇದ್ದವಳು, ಅವಳು ಒಡವೆ ಕದ್ದಿದ್ಯಲ್ಲೇ, ಅವಳು ಋಣ ಇಲ್ವೇ ನಿನ್ನ ಹತ್ರ ಅಂತ ಕೇಳ್ತಿರ್ತಾಳೆ. ಅದಕ್ಕೇ ಶಾಂತಿ ಇದ್ದವಳು, ಅವಳ ಋಣ ಯಾವ ನಾಯಿಗೆ ಬೇಕು ಅವಳ ಋಣ ಅಂತ ಎಲ್ಲ ಹೇಳಿ ಬೈತಾ ಇರ್ತಾಳೆ. ಅದಕ್ಕೆ ಶಾಂತಿ ಇದ್ದವಳು, ನಿನಗೆ ಒಡವೆ ತಾನೇ ಬೇಕು ಅಂತ ಹೇಳಿ ಅವಳ ಕೈಯಲ್ಲಿ ಇದ್ದಿದ್ದು 4 ಬಳೆನೂ ತೊಗೊಂಡು ಕೈಯಲ್ಲಿ ಇಟ್ಕೊಂಡಿರ್ತಾಳೆ. ಅದಕ್ಕೇ ಇವಳಿಗೆ ಒಡವೆ ತಾನೇ ಬೇಕು ಅಂತ ಹೇಳಿ ಮೀನಾ ಮುಖದ ಮೇಲೆ ಅವಳು ಬಾಳೆ ಇದನ್ನು ಎಸ್ದು ಬಿಡ್ತಾಳೆ. ಆಗ ಸೂರ್ಯ ಇದ್ದವನು, ಎಲ್ರಿಗೂ ಫುಲ್ ಶಾಕ್ ಆಗುತ್ತೆ. ಆಗ ಸೂರ್ಯ ಇದ್ದವನು, ಅಪ್ಪ ಇದೇ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಾನು ಸುಮ್ಮನೆ ಇರ್ತಿರ್ಲಿಲ್ಲ ಅಂತ ಜೋರಾಗಿ ಹೇಳ್ತಿರ್ಬೇಕಾದ್ರೆ, ಅದಕ್ಕೇ ಮೀನಾ ಇದ್ದವಳು, ಏನೋ ಮಾಡ್ತೀನಿ ನೀನು, ಕೊಲೆ ಮಾಡ್ತೀನೋ, ತಲೆ ತೆಗಿತೀನೋ, ಏನೋ ಮಾಡ್ತೀನಿ ನೀನು, ಮಾಡೋ ನೋಡ್ತೀನಿ ಅಂತ ಎಲ್ಲ ಹೇಳಿ ಶಾಂತಿ ಫುಲ್ ಜೋರಾಗಿ ಕಿಚ್ಚಾಡ್ತಾ ಇರ್ತಾಳೆ. ಅದಕ್ಕೇ ಏನೇ ಮಾಡಿದ್ರು, ನೀನು ಏನೇ ಕೊಲೆ ಆದರೂ ಮಾಡು, ನಾನು ಯಾವುದೇ ಕಾರಣಕ್ಕೆ ಈ ಹೂ ಮಾರೋಳ ಹತ್ರ ನಾನು ಕ್ಷಮೆ ಕೇಳಲ್ಲ ಅಂತ ಎಲ್ಲ ಹೇಳಿ ಜೋರಾಗಿ ಮಾತಾಡಿ ಹೊರ್ಟೋಗ್ಬಿಡ್ತಾಳೆ ಶಾಂತಿ. ಆಗ ರೋಹಿಣಿ ಬಳೆ ಕೆಳಗಡೆ ಬಿದ್ದಿದ್ದನ್ನೆಲ್ಲ ರೋಹಿಣಿ ತೊಗೊಬಂದು ಚೇರ್ ಮೇಲೆ ಇಟ್ಟಿರ್ತಾಳೆ. ಅದೇ ಟೈಮ್ಗೆ ಎಲ್ಲರೂ ಫುಲ್ ಶಾಕಲ್ಲಿ ನೋಡ್ತಿರ್ತಾರೆ, ಫುಲ್ ಗಾಬರಿಯಲ್ಲಿ ನೋಡ್ತಿರ್ತಾರೆ. ಅದೇ ಟೈಮ್ಗೆ ಕಸ್ತೂರಿ ಹೋಗ್ಬಿಟ್ಟು ರೂಮಲ್ಲಿ ನಿಂತ್ಕೊಂಡು ಶಾಂತಿ ಹತ್ರ ಹೇಳ್ತಿರ್ತಾಳೆ, ಏನೇ ಹಿಂಗೆ ಮಾಡಿದೆ ನೀನು, ಮೀನದು ಏನೇ ತಪ್ಪಿತ್ತು, ಪಾಪ ಆ ಹುಡುಗಿ ಅಲ್ವಾ ಅಂತ ಹೇಳ್ತಿರ್ತಾಳೆ. ಯಾರು ಪಾಪ, ಅವಳು ಒಡವೆ ಕದ್ದಿದ್ದಕ್ಕೆ ನನಗೆ ಇಷ್ಟೆಲ್ಲ ಇದು ಮಾತಾಡೋದು ಕೇಳಬೇಕಿತ್ತು, ನಾನು ಹೋಗ್ಬಿಟ್ಟು ಅವಳ ಹತ್ರ ಮಂಡಿ ಉರಿ ಅವಳ ಹತ್ರ ನಾನು ಕ್ಷಮೆ ಕೇಳಬೇಕಿತ್ತು, ನಾನಂತೂ ಮಾಡ್ತಾನೆ ಇರಲಿಲ್ಲ ಈ ಥರ ಕೆಲಸ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಕಸ್ತೂರಿ ಇದ್ದಳು, ನೋಡು ನೀನು ಈಗ ಮಾಡೋದ್ರಿಂದ ಅಣ್ಣಗೆ ಇನ್ನೂ ತುಂಬ ಕೋಪ ಬರುತ್ತೆ, ಈಗ ನಿನ್ನ ಹತ್ರ ಯಾವುದೇ ಕಾರಣಕ್ಕೂ ಅವ್ರು ಮಾತಾಡೋಲ್ಲ ನೋಡು ಅಂತ ಹೇಳ್ತಿರ್ತಾಳೆ. ಅವ್ರು ಮಾತಾಡಿಲ್ಲ, ಏನಾದರೂ ಪರವಾಗಿಲ್ಲ, ಏನಾದರೂ ಆಗಲಿ, ನಾನಂತೂ ಅವಳ ಹತ್ರ ನಾನು ಕ್ಷಮೆ ಕೇಳಲ್ಲ, ಅದು ಕಾಲು ಊರಿ ಮಂಡಿ ಊರಿ ನಾನಂತೂ ಕ್ಷಮೆ ಕೇಳೋದೇ ಇಲ್ಲ, ಅದು ಆಗೋದೇ ಇಲ್ಲ ಅಂತ ಹೇಳ್ತಿರ್ತಾಳೆ. ಹತ್ರ ಮನುಷ್ಯರು ಮಾತಾಡೋದಕ್ಕಾಗುತ್ತಾ ಅಂತ ಎಲ್ಲ ಮಾತಾಡ್ತಾ ಇರ್ತಾರೆ. ಅದಕ್ಕೆ ಶ್ರುತಿದಳು, ಅತ್ತೆದು ತಪ್ಪಿದೆ, ಅತ್ತೆ ಯಾಕೆ ಮನುಷ್ಯ ಕ್ಷಮೆ ಕೇಳಲ್ಲ ಅಂತ ಹೇಳ್ತಿರ್ತಾಳೆ. ಅದಕ್ಕೇ ರೋಹಿಣಿದಳು, ಅತ್ತೆದು ಏನು ತಪ್ಪಿದೆ, ಅತ್ತೆದು ಯಾವುದೇ ಕಾರಣಕ್ಕೂ ತಪ್ಪಿಲ್ಲ, ಅವ್ರಿಗೆ ಲಾಸ್ ಆಗಿದೆ ಬಿಸ್ನೆಸ್ಸಲ್ಲಿ, ಅದನ್ನೇ ಅವ್ರು ಹೇಳಿದ್ದಾರೆ, ಹಂಗಾಗಿ ಅವ್ರು ಈ ಥರ ಮಾಡಿದ್ದಾರೆ ಅಷ್ಟೇ, ಅದ್ರಲ್ಲಿ ಏನು ತಪ್ಪಿದೆ, ಇಷ್ಟು ಚಿಕ್ಕ ವಿಷಯ ಯಾಕೆ ದೊಡ್ಡದು ಮಾಡ್ತಿದ್ದೀರಾ ಅಂತ ರೋಹಿಣಿ ಹೇಳ್ತಿರ್ಬೇಕಾದ್ರೆ, ಅದಕ್ಕೇ ರವಿ ಇದ್ದನು, ಅದಕ್ಕೆ ಇದಕ್ಕೆಲ್ಲ ಸ್ಟಾರ್ಟಿಂಗ್ ಪಾಯಿಂಟ್ ಯಾರು ಹೇಳಿ, ನಿನ್ನ ಗಂಡ ಆದರೆ ಮನೋಜ, ಅವನದೇ ಇದರಿಂದ ತಪ್ಪು, ಅವನೇ ಬಿಸ್ನೆಸ್ಸಲ್ಲಿ ಲಾಸ್ ಮಾಡ್ಕೊಂಡು ಈಗ ಎಲ್ರಿಗೂ ಇಷ್ಟೊಂದೆಲ್ಲ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ತಿರ್ತಾನೆ. ಸೂರ್ಯ ಇದ್ದನು, ಇವ್ನು ಪೌಡ್ರಮ್ಮ, ಇವನು ದೊಡ್ಡ ಬಿಸ್ನೆಸ್ ಮ್ಯಾನ್, ಇವರಿಬ್ಬರು ಚೆನ್ನಾಗಿದ್ದರೆ ಸಾಕು, ಇನ್ನು ಯಾರು ಹೆಂಗಾದ್ರೂ ಹಾಳಾಗೋದ್ರು ಇವ್ನಿಗೇನು ಯೋಚನೆ ಇಲ್ಲ ಅಂತ ಹೇಳ್ತಿರ್ತಾನೆ. ಇವತ್ತು ಸತ್ಯ ಹೇಳಿದ್ದಕ್ಕೇ ನಾನು ಅಲ್ಲೋಗ್ಬಿಟ್ಟು ಒಡವೆ ಅಂಗಡಿ ಹತ್ರ ಎಷ್ಟು ಅವಮಾನ ಪಡಬೇಕು ಗೊತ್ತಾ ನಾನು ಮೀನಾ ಅಂತ ಸೂರ್ಯ ಹೇಳ್ತಿರ್ತಾನೆ.
ಪೊಲೀಸವ್ರನ್ನ ಕರೆಸಿ ನಮ್ಮನ್ನ ಒಳಗೆ ಹಾಕ್ತೀನಿ ಅಂತ ಎಲ್ಲ ಎದುರಿಸಿ ಬೈದ್ರು ಗೊತ್ತಾ ಅಂತ ಹೇಳ್ತಿರ್ತಾನೆ ಸೂರ್ಯ. ಅದಕ್ಕೆ ಮನೋಜ್ ಇದ್ದವನು ನಿನಗೇನು ಇದೇನು ಫಸ್ಟ್ ಅವಮಾನನೋ, ನೀನೇನು ಜೈಲಿಗೆ ಹೋಗಿಲ್ವೇನೋ, ಅಲ್ಲೇನೋ ಅವಮಾನ ಪಟ್ಟಿದ್ದು ನಿನಗೆ ಗೊತ್ತಿಲ್ವೇನೋ, ಇನ್ನು ಇವಳಿಗೆ ಏನು ದೊಡ್ಡ ಇದು ಅನ್ನೋ ಥರ ಇವಳು ಹಂಗೆ ಆಡ್ತಾಳೆ, ಇವನು ಅವಳ ಥರನೇ ಕುಡಿತಾನೆ ಅಂತ ಮನೋಜ್ ಸೂರ್ಯಂಗೆ ಹೇಳ್ತಾ ಇರ್ತಾನೆ. ನೋಡಿದ್ರೆ ನನಗೆ ಇವತ್ತು ಅವಮಾನ ಆಗಿರೋದು ದ ಫೇಮಸ್ ಬಿಸ್ನೆಸ್ ಮ್ಯಾನ್ ಮನೋಜ್ ಅಂತ ಹೇಳೋಕ್ಕೆ ಹೋಗೋಷ್ಟರಲ್ಲಿ ಅವ್ರ ಅಪ್ಪ ಅವನಿಗೆ ಕೆನ್ನೆಗೆ ಬಾರಿಸ್ತಾರೆ ಚೆನ್ನಾಗೆ. ಅದಕ್ಕೆ ಅವರಪ್ಪ ಇನ್ನೊಂದು ಮಾತು ನಿನ್ನ ಬಾಯಲ್ಲಿ ಬಂದರೆ ನಾನಾಗೇ ಇರಲ್ಲ, ಸುಮ್ಮನೆ ಇರೋ ಅಂತ ಹೇಳ್ತಿರ್ಬೇಕಾದ್ರೆ ಸೂರ್ಯ ಇದ್ದು ನೀನು ಯಾಕೆ ಹೇಳ್ತಿದ್ಯಾ ಮೀನಾ, ನಿಂದೇನೇ ತಪ್ಪಿದೆ ಇದರಲ್ಲಿ, ಸುಮ್ಮನೆ ಇರೋ ಅಂತ ಸಮಾಧಾನ ಮಾಡ್ತಿರ್ತಾನೆ ಮೀನಿಗೆ. ಅದಕ್ಕೆ ಮೀನಿಂಗೆ ಹೇಳ್ತಿರ್ತಾನೆ, ಅಯ್ಯೋ ರಾತ್ರಿಯೆಲ್ಲ ನಿದ್ದೆ ಮಾಡದೇ ಇರ್ತಾನೆ, ಅಯ್ಯೋ ಅಮ್ಮಂಗೆ ಏನೋ ಆಯಿತು, ಅಪ್ಪಂಗೆ ಹೇಳ್ರಿ, ಅವ್ರಿಗೆ ಹೇಳಿ ಇವ್ರಿಗೆ ಹೇಳಿ, ಕಸ್ತೂರಿ ಅಮ್ಮನ ಕರೆಸಿ ಹಂಗೆ ಹಿಂಗೆಲ್ಲ ಮಾಡ್ದಲ್ಲ, ಇವಾಗ ನೋಡ್ದಪ್ಪ ನಿನಗೆ ಎಲ್ಲ ಆಯಿತು, ಇವಾಗ ಸಮಾಧಾನ ಆಯಿತಾ ನಿನಗೆ ಅಂತ ಮೀನಿಗೆ ಹೇಳ್ತಿರ್ತಾನೆ. ಅದಕ್ಕೇ ಅವರಪ್ಪ ಇದ್ದವರು ಪಾಪ ಮೀನಿಂದು ಇದರಲ್ಲಿ ಏನೂ ತಪ್ಪಿಲ್ಲ, ಎಲ್ಲ ಬಂದು ಮೀನಿಗೆ ಬೈತಾರೆ, ಮೀನಿಗೆ ಹೇಳ್ತಾರೆ. ಅದಕ್ಕೆ ಅವರಪ್ಪ ಇದ್ದವರು ಇಲ್ಲೂ ಬಂದು ಬೆಳೆದು ನಿಂತಿದೆ ನೋಡಿ, ನಿನ್ನಿಂದ ಬರೀ ಅವಮಾನ ಆಗಿದ್ದು ಅಷ್ಟೇ ಕಣೋ, ನಿನ್ನಿಂದ ಏನೂ ಪ್ರಯೋಜನ ಇಲ್ಲ ಅಂತ ಹೇಳಿ ಅವರಪ್ಪ ಮನೋಜಿಗೆ ಬೈತಾ ಇರ್ತಾರೆ. ಅಪ್ಪ ಪರಿಸ್ಥಿತಿ ಆಗಿತ್ತು ಅಂತ ಹೇಳ್ತಾರೆ. ಅದಕ್ಕೆ ಅವರಪ್ಪ ಇದ್ದಾರೆ, ಅಯ್ಯೋ ವಯಸ್ಸಾಯ್ತು ನನ್ನ ಕಿವಿ ಕೇಳಿಸಿಲ್ಲ, ಮತ್ತು ಇನ್ನೊಂದ್ಸಲ ಹೇಳು ಅಂತ ಹೇಳ್ತಾರೆ. ಅಪ್ಪ ಪರಿಸ್ಥಿತಿ ಆಗಿತ್ತು ಅಂತ ಹೇಳ್ತಾನೆ. ಯಾಕೆ ನಿನ್ನ ಜೊತೆನೇ ರವಿನೂ ಮತ್ತು ಸೂರ್ಯ ನಿನ್ನ ಜೊತೆನೇ ಬೆಳೆದಿರ್ತಾನೆ, ಅವ್ರು ಯಾರಾದರೂ ಈ ಥರ ವಸ್ತು ಎಲ್ಲ ತೆಗ್ದು ಈ ಥರ ಇಟ್ಕೊಂಡಿರ್ತಾರೆ, ಯಾಕೋ ನೀನು ಈ ಥರ ಬೆಳೆದೆ, ನೀನು ನಿಮ್ಮ ಅಮ್ಮಂದು ಒಂದೇ ಬುದ್ಧಿ ಕೋಣು, ಯಾಕೆ ಯಾವಾಗ ಬದಲಾಗ್ತೀರ ಏನೋ ಕತೆ ಅಂತ ಹೇಳ್ತಿರ್ತಾರೆ ಅವರಪ್ಪ. ಇನ್ನು ಬೆಳೆಸಿದಳು ನೋಡು ಅವಳೇ ಸರಿ ಇಲ್ಲ, ಇನ್ನು ನೀನು ನಿನ್ನಮ್ಮ ಎಷ್ಟಂತ ಅವಳಿಗೆ ಮೀನಾಗೆ ಅಂತ ಕಾಟ ಕೊಡ್ತೀರಾ ಹೇಳ್ರಿ ನೋಡೋಣ ಅಂತ ಹೇಳ್ತಿರ್ತಾನೆ. ಅದಕ್ಕೇ ಸೂರ್ಯ ಇದನ್ನು ಅಪ್ಪ ನೀವು ಇವನಿಗೋಗಿ ಹೇಳ್ತಿದ್ದೀರ, ಯಾವುದೇ ಕಾರಣಕ್ಕೂ ಇವನು ಬದಲಾಗಲ್ಲ, ಇವನನ್ನು ಬದಲಾಯಿಸೋಕ್ಕಾಗೋದೇ ಇಲ್ಲ ಅಂತ ಹೇಳ್ತಿರ್ತಾನೆ. ನೀನು ಅವತ್ತು ತೊಗೊಂಡೋಗಿದ್ದು 24 ಲಕ್ಷ, ಇವತ್ತು ತೊಗೊಂಡೋಗಿರೋದು 4 ಲಕ್ಷ, ಎಲ್ಲ ಸೇರಿ ನನಗೆ ಬೇಕು ಅಷ್ಟೇ, ಯಾವುದೇ ಕಾರಣಕ್ಕೂ ನಾನು ನಿನ್ನನ್ನು ಬಿಡಲ್ಲ, ನನಗೆ ಬೇಕೇ ಬೇಕು ದುಡ್ಡು ಅಂತ ಹೇಳ್ತಿರ್ತಾನೆ ಸೂರ್ಯ. ಅದಕ್ಕೆ ರೋಹಿಣಿಗೆ ಫುಲ್ ಶಾಕ್ ಆಗುತ್ತೆ. ಹೌದು ಕಣೋ, ಅವತ್ತು ತೊಗೊಂಡೋಗಿದ್ದು ನೀನು ಅಪ್ಪನ ದುಡ್ಡು, ಆದರೆ ಇವಾಗ ತೊಗೊಂಡೋಗಿರೋದು ನೀನು ಸೂರ್ಯ ಅಣ್ಣನ ದುಡ್ಡು ಮತ್ತು ಮೀನಾತ್ಗೆ ದುಡ್ಡು, ಯಾವುದೇ ಕಾರಣಕ್ಕೂ ಅವ್ರಿಗೆ ಕೊಡದೆ ನೀನು ಇದು ಬಂದು ನೀನು ಅವ್ರಿಗೆ ದುಡ್ಡು ಕೊಡು ಅಂತ ರವಿ ಹೇಳ್ತಿರ್ಬೇಕಾದ್ರೆ, ನೀನು ದುಡ್ಡು ಕೊಡದೆ ಹೆಂಗೋ ಇರ್ತೀನಿ, ನಾನು ನೋಡ್ತೀನಿ ಅಂತ ಹೇಳಿ ಸೂರ್ಯ ಹೋಗ್ಬಿಟ್ಟು ಮನೋಜನ ಹತ್ರ ಕೂಗಾಡ್ತಾ ಇರ್ತಾನೆ. ನನಗೆ ಗೊತ್ತಿಲ್ಲ, ನಂಗೆ ದುಡ್ಡು ಬೇಕೇ ಬೇಕು ಅಂತ ಹೇಳಿ ಕಾಲರ್ ಪಟ್ಟಿ ಇಟ್ಕೊಂಡು ಸೂರ್ಯ ಫುಲ್ ಜೋರಾಗಿ ಕೂಗಾಡ್ತಾ ಇರ್ತಾನೆ. ಅದೇ ಟೈಮಿಗೆ ರೋಹಿಣಿದ್ರಳು ಬಿಡ್ರಿ ಅವ್ರು ಏನೇ ಮಾಡಿದ್ದಾರೆ ಬಿಡಿ, ನೀವು ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ರೋಹಿಣಿ ಹೋಗ್ಬಿಟ್ಟು ಅವ್ರ ಮಾವನ ಹತ್ರ ಹೋಗಿ ನಿಂತ್ಕೊಂಡು ಹೇಳ್ತಿರ್ತಾಳೆ, ಇದು ದುಡ್ಡು ತೊಗೊಂಡೋಗಿರೋದು, ಈ ದುಡ್ಡು 4 ಲಕ್ಷ ದುಡ್ಡು ನನ್ನ ಜವಾಬ್ದಾರಿ, ನಾನೇ ಕೊಡ್ತೀನಿ ನಿಮಗೆ, ಮನೋಜಂಗೆ ಇದು ಯಾವ ವಿಷಯದಲ್ಲೂ ಹೇಳಿಬೇಡಿ, ಮನೋಜಂಗೆ ಏನೂ ಕೇಳೋಕೆ ಹೋಗಬೇಡಿ, ನನ್ನ ಜವಾಬ್ದಾರಿ, ಈ ದುಡ್ಡು ನಾನೇ ಕೊಡ್ತೀನಿ ನಿಮಗೆ ಅಂತ ರೋಹಿಣಿ ಅವ್ರ ಮಾವಂಗೆ ಹೇಳ್ತಿರ್ತಾರೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.